ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಡೇ 2 ವೆಯ್ಟ್ ಲಾಸ್ ಚಾಲೆಂಜಿನ 2ನೇ ದಿನ. ಹಾಗೆ ಇವತ್ತು ಏನೆಲ್ಲ ನಾನು ಫುಡ್ನ ಪ್ರಿಪೇರ್ ಮಾಡ್ಕೊತೀನಿ ವೆಯ್ಟ್ ಲಾಸ್ಗೆ, ಹಾಗೆ ಏನೆಲ್ಲ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಬೆಳಗ್ಗೆ ಎದ್ಬಿಟ್ಟು ನನ್ನ ಮಗನಿಗೆ ಸ್ವಲ್ಪ ಕೆಮ್ಮಾಗ್ತಾ ಇತ್ತು, ಹಾಗಾಗಿ ಅವನಿಗೆ ಜೇನುತುಪ್ಪ ಮತ್ತು ಶುಂಠಿ ಪುಡಿನ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. 1 ಸ್ಪೂನಷ್ಟು ಜೇನುತುಪ್ಪಕ್ಕೆ 1-2 ಚಿಟಿಕೆಯಷ್ಟು ಒಣ ಶುಂಠಿ ಪುಡಿನ ಈ ಥರ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ತೀನಿ. ಅವನು ಕೂಡ ಇಷ್ಟಪಟ್ಟು ತಿಂತಾನೆ. ತುಂಬಾ ಒಳ್ಳೆಯದು, ಕೆಮ್ಮು ಕೋಲ್ಡ್ ಏನಿದ್ರೂ ಕೂಡ ಕಡಿಮೆ ಆಗುತ್ತೆ. ಈ ಥರ ಎಲ್ಲ ಮನೆಯೆಲ್ಲ ಹಿಂಗೆ ಅಳ್ಕೊಂಡ್ಬಿಟ್ಟಿರ್ತಾನೆ. ಎದ್ದ ತಕ್ಷಣ ಎಲ್ಲ ಆಟ ಸಾಮಾನು, ಪಾತ್ರೆ ಸಾಮಾನು ಎಲ್ಲ ಬೇಕು ಅವನಿಗೆ. ಎಲ್ಲ ಹಿಡ್ಕೊಂಡು ಆಟ ಆಡ್ಕೊಂಡು ಕೂತ್ಕೊಂಡಿರ್ತಾನೆ. ಸೊ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಆರಾಮಾಗಿ ಕೂತ್ಕೊಂಡಿರ್ತಾನೆ. ಫುಲ್ಲು ಅದು ಖಾಲಿ ಆಗಬೇಕು ಅಲ್ಲಿ ತನಕನೂ ತಿಂತಾನೇ ಇರ್ತಾನೆ. ಅಂದರೆ ಇಷ್ಟ ಅವನಿಗೆ ಜೇನುತುಪ್ಪ ಸ್ವೀಟಾಗಿರುತ್ತಲ್ವ, ಹಂಗಾಗಿ ಪೂರ್ತಿ ಸ್ಪೂನ್ ಕೂಡ ನೆಕ್ಕಿ ಖಾಲಿ ಮಾಡ್ತಾನೆ. ಟೋಪಿ ಹಾಕಿ ಕೂರಿಸಿದ್ದೆ, ಸ್ವಲ್ಪ ಚಳಿ ಬೇರೆ ಇತ್ತಲ್ವ, ಇವನು ಕೂಡ ಕೆಮ್ತಾ ಇದ್ದ. ಸೊ ನಾನಿಲ್ಲಿ ಬೆಳಗ್ಗೆ ಇವತ್ತು ಯಾವುದೋ ಡಿಟಾಕ್ಸ್ ಡ್ರಿಂಕು ಬೇರೆ ಯಾವುದೂ ಏನೂ ತೊಗೊತಾ ಇಲ್ಲ. ಎಳ್ನೀರು ತಂದಿದ್ದರು, ಹಾಗಾಗಿ ಎಳ್ನೀರನ್ನ ಕುಡಿತಾ ಇದ್ದೀನಿ. ಎಳ್ನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸನ ಹಿಂಡ್ಕೊಂಡ್ಬಿಟ್ಟು ಕುಡಿತಾ ಇದ್ದೀನಿ. ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಹೊರಗಡೆ ಎಷ್ಟೇ ಚಳಿ ಇದ್ದರೂ ನಮ್ಮನೆ ಅಂತೂ ಬೆಚ್ಚಗಿರುತ್ತೆ. ಅಂದರೆ ನಾವು ಡೋರು ವಿಂಡೋ ಏನು ತೆಗಿಯೋದೇ ಇಲ್ಲಲ್ಲ, ಹಾಗಾಗಿ ರಾತ್ರಿ ಪೂರ್ತಿ ಎಲ್ಲ ಕ್ಲೋಸ್ ಇರೋದ್ರಿಂದ ಒಂಥರ ಶೆಕೆ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಹೊರಗಡೆ ಬಂದ ತಕ್ಷಣ ತಣ್ಣಗಿರುತ್ತೆ. ಸೊ ನಮ್ಮನೆ ಅಂತೂ ತುಂಬ ಬೆಚ್ಚಗಿರುತ್ತೆ, ಹಾಗಾಗಿ ನನಗೆ ಸ್ವಲ್ಪ ಗಾಳಿ ಬೇಕು ಅಂತ ಹೊರಗಡೆ ಹೋಗಿ ನಿಂತ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಅದಾದಮೇಲೆ ನಾನು ನನ್ನ ಕೆಲಸಗಳನ್ನ ಮಾಡ್ಕೊತೀನಿ. ಹಾಗೆ ಪಾತ್ರೆಗಳೆಲ್ಲ ತೊಳೆದಿದ್ದೆಲ್ಲ ಹಂಗೆ ಇತ್ತು, ಸೊ ಅದನ್ನೆಲ್ಲ ಎತ್ತಿ ಇಡ್ತಾಯಿದ್ದೀನಿ. ಹಾಗೆ ಬ್ರೇಕ್ಫಾಸ್ಟ್ಗೆ ಚಿತ್ರಾನ್ನ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಹಾಗೆ ನನಗೆ ಅಂತ ರಾಗಿ ಗಂಜಿನ ಮಾಡ್ಕೊತಾ ಇದ್ದೆ. ಸೊ ರಾಗಿ ಗಂಜಿ ರೆಡಿ ಆಯಿತು. ಇದು ನನ್ನ ಬ್ರೇಕ್ಫಾಸ್ಟು. ಅದ್ರ ಜೊತೆಗೆ ಸ್ವಲ್ಪ ಮೊಳಕೆ ಕಾಳು ತೊಗೊಂಡಿದ್ದೀನಿ. ಹಾಗೆ ರಾಗಿ ಗಂಜಿ, ಇದಿಷ್ಟು ನನ್ನ ಬ್ರೇಕ್ಫಾಸ್ಟು. ಹಾಗೆ ಬ್ರೇಕ್ಫಾಸ್ಟ್ ಆಗಿ 1-2 ಅವರ್ಸ್ ಆದಮೇಲೆ ನಾನು ಸೀಡ್ಸ್ನ ತೊಗೊತಾ ಇದ್ದೀನಿ. ಮಧ್ಯಾಹ್ನದ ಊಟಕ್ಕೆ ಸೊಪ್ಪಿನ ಸಾಂಬಾರು ಜೊತೆಗೆ ನಾನಿಲ್ಲಿ ಸಣ್ಣದ ಮುದ್ದೆ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ಹಾಗೆ ಎಗ್ಗೋದ್ರ ಜೊತೆಗೆ ತರಕಾರಿ ಸಲಾಡನ್ನು ಇಟ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಇವತ್ತಿನ ಊಟ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಮಜ್ಜಿಗೆನ ತೊಗೊಂಡಿದ್ದೀನಿ. ಒಂದು 4-5 ಗಂಟೆಗೆ ನಾನಿಲ್ಲಿ ಗ್ರೀನ್ ಟೀನ ಕುಡಿತಾ ಇದ್ದೀನಿ. ಗ್ರೀನ್ ಟೀ ಜೊತೆಗೆ ಬೇರೆ ಏನಾದರೂ ಸ್ನ್ಯಾಕ್ಸ್ ತಿನ್ಬೋದು, ಬಟ್ ನನಗೆ ಮಧ್ಯಾಹ್ನ ಊಟ ಮಾಡಿದ್ನಲ್ವ, ಸೊ ಅದೇ ಸಾಕಾಗಿತ್ತು. ಹಂಗಾಗಿ ಬರೀ ಗ್ರೀನ್ ಟೀನಷ್ಟೇ ಕುಡಿತಾ ಇದ್ದೀನಿ ಇವಾಗ. ಹಾಗೆ ರಾತ್ರಿ ಊಟಕ್ಕೆ ಬಂದುಬಿಟ್ಟು ನಾನಿಲ್ಲಿ ಸ್ವಲ್ಪ ತರಕಾರಿನ ಕಟ್ ಮಾಡಿ ಅದನ್ನು ಹಾಗೆ ಜಸ್ಟ್ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಪನ್ನೀರನ್ನು ತೊಗೊಂಡು ಅದನ್ನು ಕೂಡ ಫ್ರೈ ಮಾಡಿ ಇಟ್ಕೊತಿದ್ದೀನಿ. ಇದು ನನ್ನ ಇವತ್ತಿನ ಡಿನ್ನರು. ಡಿನ್ನರ್ ಆದಮೇಲೆ ಬೇಗನೆ ಆಯಿತು ಇವತ್ತು ಡಿನ್ನರ್, ಸ್ವಲ್ಪ ಬೇಗನೆ ತಿಂದೆ. ಹಾಗೆ ನನ್ನ ಮಗನ ಕರ್ಕೊಂಡು ವಾಕಿಂಗ್ ಹೋಗಿ ಬಂದೆ ರಾತ್ರಿ. ಅವನ್ನ ಕರ್ಕೊಂಡೋದ್ರೆ ಅಷ್ಟೊಂದು ಚೆನ್ನಾಗಿ ವಾಕಿಂಗ್ ಮಾಡೋಕ್ಕೆ ಆಗೋಲ್ಲ ನನಗೆ. ಸ್ಲೋ ಆಗಿ ವಾಕಿಂಗ್ ಮಾಡಬೇಕು. ಸುಮ್ಮನೆ ಅವ್ನು ಕೈ ಹಿಡ್ಕೊಂಡ್ಬಿಡ್ತಾನೆ, ಜೋರಾಗಿ ಹೋಗೋಕ್ಕೆ ಬಿಡಲ್ಲ ನನಗೆ. ವಾಕಿಂಗ್ ಸರಿಯಾಗಿ ಆಗಲಿಲ್ಲ ಇವತ್ತು. ನಾನು ಅಂದ್ಕೊಂಡಿದ್ದೆ ಎಷ್ಟು ಸ್ಟೆಪ್ಸ್ ಹೋಗಬೇಕು ಅಂತ, ಅಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಆಗಲಿಲ್ಲ ಇವತ್ತು ವಾಕಿಂಗು. ನೋಡೋಣ ಬಿಡು ಅಂತಂದು ಸುಮ್ಮನಾದೆ. ಅಂದರೆ ಇವತ್ತು ಬೆಳಗ್ಗೆ ವರ್ಕೌಟು ಕೂಡ ಮಾಡಿಲ್ಲ ಅಲ್ವಾ, ಹಂಗಾಗಿ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಬೇಕಿತ್ತು. ನಾನು ಮಾಡೋದಕ್ಕಾಗಿಲ್ಲ. ನಮ್ಮ ಮನೆಯವ್ರಿಗೆ ಟೊಮೊಟೊ ಚಟ್ನಿ ಮಾಡಿಕೊಡ್ತಾ ಇದ್ದೀನಿ ಚಪಾತಿಗೆ. ಸೊ ಇದು ಸ್ಟ್ಯಾಂಡನ್ನ ನಾನು ಮೊನ್ನೆ ಇದಕ್ಕೆ ಹೋಗಿದ್ನಲ್ವ ಅವರೆಬೇಳೆ ಮೇಳಕ್ಕೆ, ಅಲ್ಲಿ ತೊಗೊಂಬಂದಿದ್ದೆ. ಸೊ ಈ ಥರ ಎಲ್ಲ ಬೇಯಿಸೋದಕ್ಕೆ ಬರುತ್ತೆ ಅಂತ ಟೊಮೊಟೊ ಇದೆಲ್ಲ ಇಟ್ಬಿಟ್ಟು ಒಲೆ ಮೇಲೆ ಬೇಯಿಸ್ಬೋದು, ಚೆನ್ನಾಗಿರುತ್ತೆ ಅಂತಂದು. ಈ ಥರ ಚಟ್ನಿ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ. ಸೊ ಅವಾಗವಾಗ ಮಾಡ್ತಾ ಇರ್ತೀನಲ್ವ ಈ ಥರ ಒಲೆ ಮೇಲೆ ಈ ಥರ ಎಲ್ಲ ಬೇಯಿಸ್ಬಿಟ್ಟು ಚಟ್ನಿಗೋಸ್ಕರ ಅಂತಲೇ ತೊಗೊಂಡಿದ್ದು. ಚಪಾತಿನೂ ಮಾಡ್ಕೋಬೋದು, ಫುಲ್ಕ ಚಪಾತಿ ಎಲ್ಲ ಮಾಡುವಾಗ ಇದ್ರ ಮೇಲೆ ಇಟ್ಟು ಬೇಯಿಸ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೊ ಟೊಮೊಟೊ ಎಲ್ಲ ಹೊರಗಡೆ ಎಲ್ಲ ಸುಟ್ಟಾದಮೇಲೆ ನಾನು ಅದನ್ನು ಸಿಪ್ಪೆ ತೆಗೆದಿದ್ದೀನಿ. ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೈಯಲ್ಲೇ ಹಿಂಗೆ ಕುಟ್ತಾಯಿದ್ದೀನಿ. ಮಿಕ್ಸಿ ಬೇಕಿದ್ದರೂ ಮಾಡ್ಬೋದು. ನಮ್ಮ ಮನೆಯವ್ರಿಗೆ ಮಿಕ್ಸಿ ಮಾಡಿದ್ದು ಅಷ್ಟೊಂದು ಇಷ್ಟ ಆಗೋಲ್ಲ, ಇದು ಹಂಗೆ ಚೆನ್ನಾಗಿರುತ್ತೆ ಕುಟ್ಟಿರೋದು, ಹಾಗಾಗಿ. ಹಾಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಪನ್ನೀರನ್ನು ಕೂಡ ಫ್ರೈ ಮಾಡಿಟ್ಟಿದ್ದೆ. ಸಾಂಬಾರು ಕುದಿಸಿ ಗಟ್ಟಿಯಾಗಿಬಿಡ್ತು, ಸೊ ಹಂಗಾಗಿ ಅದನ್ನೇ ಚಪಾತಿಗೆ ಅಂತಂದು ಇಟ್ಟಿದ್ದೀನಿ. ಅದ್ರ ಜೊತೆಗೆ ಟೊಮೊಟೊ ಚಟ್ನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಸ್ವಲ್ಪ ಖಾರ ಮಾಡಿದ್ದೆ, 3 ಮೆಣಸಿನ್ಕಾಯಿ ಹಾಕ್ಬಿಟ್ಟು, ಸ್ವಲ್ಪ ಖಾರ ಇತ್ತು ಮೆಣಸಿನ್ಕಾಯಿ. ಅದಾದಮೇಲೆ ನಾನು ಬೆಳಿಗ್ಗೆಗೆ ಅಂತ ಚಿಯಾ ಸೀಡ್ಸ್ನ ರಾತ್ರಿನೇ ನೆನೆ ಹಾಕ್ತಾಯಿದ್ದೀನಿ. ಸೊ ಅದಾದಮೇಲೆ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿದೆ. ಆಲ್ರೆಡಿ ಡಿಟಾಕ್ಸ್ ಡ್ರಿಂಕನ್ನು ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು.